ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಆರ್ಟ್ ಆಫ್ ಮೆಮೊರಿ ಕಾರ್ಯಕ್ರಮದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಆರ್ಟ್ ಆಫ್ ಮೆಮೊರಿ ಅನ್ನೋದು ಒಂದು ಯೋಗ ಮತ್ತು ಆಧ್ಯಾತ್ಮಿಕ ಸಾಧನೆಗಳನ್ನು ಆಧಾರವಾಗಿಟ್ಕೊಂಡು ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ವಿಶೇಷವಾಗಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಾನು ಈ ಕಾರ್ಯಕ್ರಮವನ್ನು ಸುಮಾರು 2008ನೇ ಇಸ್ವಿಯಿಂದ ನಡೆಸ್ಕೊಂಬಂದಿದ್ದೀನಿ. ಸೊ ನನ್ನ ಹೆಸರು GT ಹರ್ಗಿ ಅಂತೇಳಿ, ತಮಗೆ ಅಡ್ವರ್ಟೈಸ್ಮೆಂಟ್ಸಲ್ಲಿ ಬರ್ತಾ ಇರ್ತದೆ, ನೋಡಿರ್ತೀರಿ. ಸೊ ನಾನು ಇದನ್ನು ಡಿಸೈನ್ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ಏನಾದರೂ ಒಂದು ವಿಶೇಷವಾದದ್ದನ್ನು ಕೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಡಿಸೈನ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಸ್ಮರಣ ಶಕ್ತಿ ಅನ್ನೋದೇನಿದೆ, ಇದು ಚಿತ್ತವೃತ್ತಿಗಳಲ್ಲಿ ಕೊನೆಯ ವೃತ್ತಿ, ಸ್ಮೃತಿ ಅಂತ ಹೇಳ್ತೀವಿ. ನಮ್ಮ ಎಲ್ಲ ಸರ್ಕಸ್ಸು ನಡೆಯೋದು ಸ್ಕಿಲ್ಗಳ ಮೇಲೆ ಅಲ್ಲ. ಸೊ ಅಧ್ಯಯನ ಕೌಶಲ್ಯಗಳನ್ನು ಕಲಿಸಬೇಕು, ಅವರಿಗೆ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡ್ಬೇಕು. ಸೊ ಇದೆಲ್ಲದರ ಜೊತೆಗೆ ಮನುಷ್ಯನಿಗೆ ಆಂತರಿಕ ವಿಕಾಸ ಬಹಳ ಮುಖ್ಯವಾಗುತ್ತೆ. ಸೊ ನಾವು ಟೆಕ್ನಿಕ್ಸ್ ಇದೆ ನಮ್ಮ ಹತ್ರ ಅಂತಂದ ತಕ್ಷಣ ಅದು ವರ್ಕ್ ಆಗುತ್ತೆ ಅಂತ ಅಲ್ಲ. ಸ್ಕಿಲ್ಗಳನ್ನು ಕಲಿಸ್ಬಿಟ್ರೆ ಎಲ್ಲ ನಡೆದೋಗ್ಬಿಡುತ್ತೆ ಅನ್ನುವಂಥದ್ದು ಇಲ್ಲ. ಬರೀ ಸ್ಕಿಲ್ಗಳನ್ನು ಕಲಿಯೋದ್ರಿಂದ ಎಲ್ಲ ಪ್ರಗತಿ ಸಾಧ್ಯ ಆಗೋದಿಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತು ಸ್ಕಿಲ್ಗಳನ್ನು ಕಲಿಸುವುದಲ್ಲದೇ ಆಂತರಿಕ ವಿಕಾಸವನ್ನು ಮಾಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಚಿತ್ತವೃತ್ತಿಗಳಲ್ಲಿ ಸ್ಮೃತಿ ಹೇಗೆ ಕೆಲಸ ಮಾಡುತ್ತೆ, ಸ್ಮೃತಿಯ ಮಹತ್ವ ಏನು, ಸ್ಮೃತಿಯ ಕಾರ್ಯಗಳೇನು. ಅಂದರೆ ಸ್ಮೃತಿ ಅಂತಂದರೆ ಪರ್ಮನೆಂಟ್ ಮೆಮೊರಿ. ನಾವು ಏನನ್ನು ಗ್ರಹಿಸುತ್ತೇವೋ, ಇಂದ್ರಿಯಗಳ ಮೂಲಕ ನಾವು ಏನೆಲ್ಲವನ್ನು ಸ್ವೀಕರಿಸ್ತೀವೋ ಆ ಎಲ್ಲವನ್ನೂ ಕೂಡ ಸ್ಮೃತಿ ನೆನಪಿಟ್ಕೊಳ್ಳುತ್ತೆ. ಸೊ ಈ ಸ್ಮೃತಿ ನೆನಪಿಟ್ಕೊಂಡಂಥ ವಿಷಯಗಳನ್ನೆಲ್ಲ ಹೊರಗೆ ತೆಗಿಬೇಕಲ್ಲ. ಈ ಎರಡು ಇಂಪಾರ್ಟೆಂಟ್. ಒಂದು ಒಳಗೆ ಹಾಕೋದು, ಇನ್ನೊಂದು ಹೊರಗೆ ತೆಗೆಯೋದು, ಎರಡೂ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಸೊ ನಾವು ಸ್ಕಿಲ್ಗಳನ್ನು ಕಲಿತ ತಕ್ಷಣವೇ ನಮಗೆಲ್ಲ ಬಂದುಬಿಡತ್ತೆ ಅಂತಿಲ್ಲ. ಹಾಗಾಗಿ ಈ ಒಂದು ಟ್ರೈನಿಂಗ್ಗಳಲ್ಲಿ 50% ಸ್ಕಿಲ್ಗಳನ್ನು ಕಲಿಸೋದಕ್ಕೆ, ಇನ್ನು 50% ಸಮಯವನ್ನು ನಾವು ಆಂತರಿಕ ವಿಕಾಸವನ್ನು ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಸೊ ಇಲ್ಲಿ 3 ರೀತಿಯ ವಿಷಯಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಒಂದು ಯೋಗ, ಎರಡನೇದು ಆಧ್ಯಾತ್ಮಿಕ ಸಾಧನೆಗಳು, ಮೂರನೇದು ಸ್ಟಡಿ ಸ್ಕಿಲ್ಸ್. ಅದರಲ್ಲಿ ಎಂತಹ ಸ್ಟಡಿ ಸ್ಕಿಲ್ಸು ಅಂತ ಹೇಳಿದ್ರೆ ಸೆಲ್ಫ್ ಸ್ಟಡಿ ಸ್ಕಿಲ್ಸ್, ಸ್ವ ಅಧ್ಯಯನ ಕೌಶಲ್ಯಗಳನ್ನು ಈ ಸಾಧನೆಯನ್ನು ನಾವು ಕಲಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಮಕ್ಕಳು ಕೂಡ ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಟೀಚರ್ಸು ಕೊಡುವಂತಹ ರೆಡಿಮೇಡ್ ನೋಟ್ಸ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ರೆಡಿಮೇಡ್ ನೋಟ್ಸ್ಗಳ ಮೇಲೆ ಡಿಪೆಂಡ್ ಆಗೋದ್ರಿಂದ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ, ಅವ್ರ ಸಾಧನೆ ಲಿಮಿಟೆಡ್ ಆಗುತ್ತೆ. ಈ ಲಿಮಿಟೆಡ್ ಆಗಿ ಸಿಲೆಬಸ್ಗಳನ್ನು ಓದ್ಕೊಂಡು, ಲಿಮಿಟೆಡ್ ಕ್ವಶನ್ ಆನ್ಸರ್ಸ್ಗಳನ್ನು ಬೈ ಹಾರ್ಟ್ ಮಾಡಿಕೊಂಡು, ರಿಸೈಟ್ ಮಾಡಿಕೊಂಡು ಬರೆದಾಗ ಏನಾಗುತ್ತೆ ಅಂದರೆ, ಅವರು ಆ ಇಯರ್ ಎಂಡ್ ಎಕ್ಸಾಮನ್ನು ಚೆನ್ನಾಗಿ ಪಾಸ್ ಮಾಡಲ್ಲ ಅಂತಲ್ಲ. ಎಲ್ಲ ಸ್ಕೂಲ್ಗಳು ಇವತ್ತು ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ಡೆವಲಪ್ ಆಗಿರೋದ್ರಿಂದ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೊಡೋದು ಅಲ್ಲದೆ ರೆಡಿಮೇಡ್ ಕ್ವಶನ್ ಆನ್ಸರ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ಹೆಚ್ಚು ಮಾರ್ಕ್ಸ್ ಬರೋ ಥರ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಸೊ ಇದು ಏನಾಗುತ್ತೆ ಅಂದರೆ, ಅವರಿಗೆ ಇಯರ್ ಎಂಡ್ ಎಕ್ಸಾಮನ್ನು ಅವ್ರು ಹೆಂಗೋ ಪಾಸ್ ಮಾಡ್ತಾರೆ, ತುಂಬ ಒಳ್ಳೆ ಸ್ಕೋರ್ ತೊಗೊಂಡೇ ಪಾಸ್ ಮಾಡ್ತಾರೆ. ಆದರೆ ಅವರೆಲ್ಲರಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮನ್ನು ಪಾಸ್ ಮಾಡುವಂಥ ಎಬಿಲಿಟಿ ಬರೋದಿಲ್ಲ. ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಪಾಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಅಖಂಡ ಪುಸ್ತಕಗಳನ್ನು ಓದ್ತಾನೆ, ಯಾವ ವ್ಯಕ್ತಿ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದಾನೋ, ಟೀಚರ್ಸ್ ಕೊಟ್ಟಂಥ ನೋಟ್ಸ್ಗಳ ಮೇಲೆ ಅಷ್ಟೇ ಡಿಪೆಂಡ್ ಆಗದೇನೆ ಅವನು ಸ್ವತಃ ತಾನು ಅಧ್ಯಯನ ಮಾಡ್ತಾನಲ್ಲ, ತನ್ನದೇ ಆದ ಪದ್ಧತಿಯಲ್ಲಿ ಸ್ವ ಅಧ್ಯಯನವನ್ನು ಮಾಡ್ತಾನಲ್ಲ, ಅವರು ಏನು ಮಾಡ್ತಾನೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕೂಡ ಪಾಸ್ ಮಾಡುವಂಥ ಎಬಿಲಿಟಿ ಅವನಿಗೆ ಡೆವಲಪ್ ಆಗುತ್ತೆ. ಸೊ ಇವತ್ತು ಮಕ್ಕಳಲ್ಲಿ 90%ಗಿಂತ ಹೆಚ್ಚು ಮಕ್ಕಳಲ್ಲಿ ಸೆಲ್ಫ್ ಸ್ಟಡಿ ಮಾಡುವಂತಹ ಒಂದು ಕೌಶಲ್ಯವೇ ಇವತ್ತು ಇಲ್ಲ. ಅದೇ ಇವತ್ತಿನ ಮಕ್ಕಳಿಗೆ ತುಂಬ ಕೊರತೆ ಆಗಿರುವಂಥದ್ದು. ಅದಕ್ಕೆ ಈ ಒಂದು ಸಾಧನೆಯಲ್ಲಿ ನಾವು ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಅವ್ರನ್ನ ಸೆಲ್ಫ್ ಸ್ಟಡಿಗೆ ಒಳಪಡಿಸ್ಬೇಕು, ಅವರು ಸ್ವ ಅಧ್ಯಯನವನ್ನು ಮಾಡಬೇಕು. ಸೊ ಇದು ಬಹಳ ಇಂಪಾರ್ಟೆಂಟಾಗಿ ನಾವೀಗ ಒಂದು ಕೋರ್ಸ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. 50% ಸ್ಕಿಲ್ಗಳನ್ನು ಕಲಿಸ್ತಾ ಇದ್ದೀವಿ. ಹೌ ಟು ರೀಡ್, ಹೌ ಟು ರೈಟ್, ಹೌ ಟು ಮೇಕ್ ನೋಟ್ಸ್, ಹೌ ಟು ಲಿಸನ್. ಓಕೆ, ಸೊ ಎಲ್ಲವನ್ನೂ ಕೂಡ ಕಲಿಸ್ತಾ ಇದ್ದೀವಿ. ಶ್ರವಣ, ಮನನ, ನಿಧಿಧ್ಯಾಸನ 3 ಹಂತಗಳನ್ನು ಕಲಿಸುವುದರ ಜೊತೆಗೆ ಅವ್ರಿಗೆ ಥಿಯರಟಿಕಲ್ ಆಗಿ ನೀನು ಹೇಗೆ ನೆನ್ಪಿಟ್ಕೊಳ್ತೀಯಾ, ಟೆಕ್ನಿಕಲ್ ಆಗಿ ನೀನು ನೆನ್ಪಿಟ್ಕೊಳ್ತೀಯಾ, ಕ್ವಶನಿಂಗ್ ಮೆಥಡಲ್ಲಿ ಹೋದಾಗ ಹೇಗೆ ನೆನ್ಪಿಟ್ಕೊಳ್ಬಹುದು, ಸ್ಟೋರಿ ಮೆಥಡಲ್ಲಿ ಹೋದಾಗ ನೀವು ಹೇಗೆ ನೆನ್ಪಿಟ್ಕೊಳ್ಬೋದು. ಹೀಗೆ ಸಾಕಷ್ಟು
ಟೆಕ್ನಿಕ್ಸನ್ನು ಕಲಿಸೋದಲ್ಲದೆ ಅವರಿಗೆ ಏಕಾಗ್ರತೆಯನ್ನು ಹೆಚ್ಚಿಸುವುದಕ್ಕಾಗಿ, ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ, ಗ್ರಹಣ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ವಿಶೇಷವಾದ ಧ್ಯಾನ ಪದ್ಧತಿಗಳನ್ನು ಕಲಿಸುವುದು ಮತ್ತು ಪ್ರಾಣಾಯಾಮ ಮುದ್ರೆಗಳನ್ನು ಕಲಿಸುವುದು. ಸೊ ಎಲ್ಲವನ್ನು ಕಲಿಸುವುದರ ಜೊತೆ ಅವರಲ್ಲಿ ಆಂತರಿಕ ವಿಕಾಸವೂ ಆಗಬೇಕು, ಜೊತೆಗೆ ಕೌಶಲ್ಯಗಳು ಕೂಡ ಡೆವಲಪ್ ಆಗಬೇಕು. ಸೊ ಎರಡೂ ಡೆವಲಪ್ ಆದಾಗಿದೆ ನಾವು ಎರಡನ್ನು ಕೂಡ ನೋಡ್ಬೋದು. ಏನು, ಎರಡ್ ಎಕ್ಸಾಮನ್ನು ಕೂಡ ಚೆನ್ನಾಗಿ ಮಾಡ್ತಾರೆ, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಅವರು ಪ್ರಿಪ್ರೇಷನನ್ನು ಶುರು ಮಾಡ್ಕೊಳ್ತಾರೆ. ಎಲ್ಲಿಂದ? ಪ್ರಾರಂಭದ ಹಂತದಿಂದನೂ ಕೂಡ. ಸೊ ನಮ್ಮ ಗುರಿ, ವಿಷನನ್ನು ಇಟ್ಕೊಂಡು ನಾವು ಮಾಡಬೇಕು. ನಮ್ಮ ಟಾಸ್ಕ್ಗಳಲ್ಲ, ಪ್ರತಿಯೊಂದು ಯೂನಿಟ್ ಟೆಸ್ಟ್ಗಳು ಬರೋದು, ಮಿಡ್ ಟರ್ಮ್ ಎಕ್ಸಾಮ್ಸ್ಗಳು ಬರೋದು, ಇವೆಲ್ಲ ಏನು ಎಲ್ಲ ಟಾಸ್ಕ್ಗಳಷ್ಟೇ, ಸಣ್ಣ 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 ಏಮ್ಗಳಷ್ಟೇ. ಆದರೆ ನಮ್ಮ ವಿಷನ್ ಇದೆಯಲ್ಲ, ಮಗುಗೆ ಒಂದು ವಿಷನ್ ಹಾಕ್ಕೊಟ್ಟು ನಿನ್ನ ಎಲ್ಲ ಸ್ಟಡೀಸು ಕೂಡ ನಿನ್ನ ವಿಷನ್ಗೋಸ್ಕರನೇ ಹೊರತು ಈ ವರ್ಷದ ಎಕ್ಸಾಮ್ ಅಲ್ಲ ಅನ್ನೋದನ್ನು ದೃಢವಾಗಿ ಅವರ ಚಿತ್ತಕ್ಕೆ ನಾವು ಹಾಕಿದಾಗ ಮಕ್ಕಳು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗೆ ಮಕ್ಕಳಲ್ಲಿ ಸುಪ್ತ ಶಕ್ತಿ ಜಾಗೃತ ಮಾಡೋದು, ಜೊತೆಗೆ ಅವರಿಗೆ ವಿಶೇಷವಾಗಿ ಸ್ಮೃತಿ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಚಿತ್ತವೃತ್ತಿಗಳು ಹೇಗೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಇದರ ಮೇಲೆ ನಾವು ಒಂದಷ್ಟು ವಿಶೇಷವಾದಂತಹ ಸಾಧನೆಗಳನ್ನು ಕಲಿಸಿದಾಗ ಮಕ್ಕಳೇನು ಮಾಡ್ತಾರೆ, ಒಂದು ಒಳ್ಳೆಯ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಒಂದು ಪ್ರಗತಿ ನಾನು ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಪೋಷಕರ ಅಭಿಪ್ರಾಯಗಳನ್ನು ಕೇಳಿಸ್ಕೊಳ್ಳಿ, ಮಕ್ಕಳ ಪ್ರೆಸೆಂಟೇಷನ್ ವಿಡಿಯೋಗಳನ್ನ ನೋಡಿರಿ. ನಿಮಗೆ ಇಚ್ಛೆ ಇತ್ತು ಅಂತ ಹೇಳಿದ್ರೆ ಲೈವ್ ಆಗಿ ಕೂಡ ನಮ್ಮ ಕ್ಲಾಸಸ್ಸಲ್ಲಿ ಒಂದು ಸಾರಿ ಇನ್ವಾಲ್ವ್ ಆಗಿ ನೋಡಿರಿ. ನಾವು ಫ್ರೀಯಾಗಿ ಇನ್ವಾಲ್ವ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸೊ ಎಲ್ಲರೂ ರಿಜಿಸ್ಟ್ರೇಷನ್ ಆದಮೇಲೆ ಒಳಗೆ ಬರಬೇಕು ಅಂತಿಲ್ಲ. ನೀವು ಡೆಮೋ ಕ್ಲಾಸಸ್ಗಳನ್ನ, ಒಂದು ಇಂಟ್ರಾಕ್ಷನ್ ಸೆಷನ್ಗಳನ್ನ ನೀವು ನಮ್ಮಲ್ಲಿ ಭಾಗವಹಿಸಿ ನೋಡ್ಬೋದು. ಸೊ ಆ ಒಂದು ಕಾರ್ಯಕ್ರಮಗಳಿಗೆ ತಾವು ಕೂಡ ಭಾಗವಹಿಸಿ ನೋಡಿರಿ. ಜೊತೆಗೆ ಪೋಷಕರ ಅಭಿಪ್ರಾಯಗಳನ್ನು ತಪ್ಪದೆ ಕೇಳಿಸ್ಕೊಳ್ರಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ಏನು ಅನಿಸುತ್ತೆ ಅಂದರೆ, ಯಾವುದೇ ಸರ್ವಿಸ್ ಆಗಲಿ, ಯಾವುದೇ ಪ್ರಾಡಕ್ಟ್ ಆಗಲಿ, ಎಲ್ಲರೂ ಕೂಡ ಅವರವ್ರ ವಿಷಯವನ್ನು ಅವರು ಚೆನ್ನಾಗೇ ಹೇಳ್ತಾರೆ, ಎಲ್ಲರೂ ಚೆನ್ನಾಗೇ ಪ್ರೆಸೆಂಟ್ ಮಾಡ್ತಾರೆ, ಅವರವ್ರದ್ದನ್ನು ಅವರೆಲ್ಲರೂ ಹೊಗಳವ್ರೆ. ಸೊ ಹಾಗೆ ಇವರು ಕೂಡ ಇವ್ರದ್ದನ್ನು ಹೊಗಳ್ಕೊಳ್ತಾರೆ, ಅದೇನು ವಿಶೇಷ ಅಲ್ಲ ಅಂತ ಅನಿಸುತ್ತೆ. ಆದರೆ ಪೋಷಕರ ಅಭಿಪ್ರಾಯಗಳನ್ನ ನೀವು ಕೇಳಿಸ್ಕೊಂಡಾಗ ನಾನೇನು ಹೇಳಿದ್ದೀನೋ ಅದೆಲ್ಲವೂ ಕೂಡ ಅಲ್ಲಿ ಇಂಪ್ಲಿಮೆಂಟೇಷನ್ ಆಗಿದೆಯೋ ಇಲ್ಲೋ ಅನ್ನೋದು ನಿಮಗೆ ಪಕ್ಕಾ ಗೊತ್ತಾಗುತ್ತೆ. ಸೊ ಆ ಕಾರಣಕ್ಕೆ ತಪ್ಪದೇ ಪೋಷಕರ ಅಭಿಪ್ರಾಯಗಳನ್ನ ಕೇಳಿಸ್ಕೊಳ್ಳಿ. ಓಕೆ. ಸೊ ನಮ್ಮ ಪೋಷಕರ ಅಭಿಪ್ರಾಯಗಳು ಹೇಗಿರ್ತವೆ ಅಂದರೆ, ಲೈವ್ ರೆಕಾರ್ಡ್ ಇರ್ತವೆ. ನಮ್ಮಲ್ಲಿರತಕ್ಕಂಥದ್ದು ಪ್ರತ್ಯಕ್ಷ ಅವರು ನಿಜವಾಗ್ಲೂ ಅನುಭವಿಸಿದ್ದಾಗಿದ್ದರೆ ಮಾತ್ರ ಅದನ್ನು ಅಪ್ಲೋಡ್ ಮಾಡಿರ್ತೀವಿ. ವಿಡಿಯೋಗಳೇ ಇರುತ್ತೆ, ನಾವೆಲ್ಲೂ ಡಿಸ್ಕ್ರಿಪ್ಷನ್ ಕೊಡೋದಿಲ್ಲ. ಸೊ ಕಾರಣಕ್ಕೆ ವಿಡಿಯೋಗಳು ನೋಡಿರಿ. ಜೊತೆಗೆ ಮಕ್ಕಳ ಪರ್ಫಾರ್ಮೆನ್ಸ್ ವಿಡಿಯೋಗಳು ನೋಡಿರಿ. ಅಲ್ಲಿ ಕ್ವಶನ್ ಆನ್ಸರ್ಸ್ ಮಾಡ್ತಾರೆ, ಕೇಳಿದ್ದನ್ನೆಲ್ಲ ಹೇಳ್ತಾರೆ. ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಇಡೀ ಲೆಸನ್ನನ್ನೇ ಪ್ರೆಸೆಂಟ್ ಮಾಡ್ತಾರೆ. 8-10 ಪುಟಗಳ ದೊಡ್ಡ ದೊಡ್ಡ ಪಾಠಗಳನ್ನು ಮಕ್ಕಳು ಕರಾತಲಕವಾಗಿ ಪೂರ್ಣ ಕಣ್ಣು ಮುಚ್ಕೊಂಡು ಒಂದು ಕಡೆಯಿಂದ ಲೆಸನನ್ನು ಹೇಳ್ಕೋತ ಹೋಗ್ತಾರೆ. ಎಷ್ಟು ಅದ್ಭುತ ಅನಿಸುತ್ತೆ ನಿಮಗೆ ನೋಡ್ತಿದ್ರೆ, ಖುಷಿ ಆಗುತ್ತೆ. ಸೊ ಅಂತಹ ಒಂದು ವಿಶೇಷವಾದಂತಹ ಸಾಧನೆ ಇದು, ಆರ್ಟ್ ಆಫ್ ಮೆಮೊರಿ. ಸೊ ಈ ಒಂದು ಸಾಧನೆಯಲ್ಲಿ ತಮ್ಮ ಮಕ್ಕಳನ್ನು ಕೂಡ ತೊಡಗಿಸ್ರಿ. ಸಾಧನೆಗೆ ಒಂದು 5ನೇ ತರಗತಿ ಮೇಲ್ಪಟ್ಟು ನಾವು ಅಪ್ ಟು PUC ಡಿಗ್ರಿ ತನಕ ಇದರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ತುಂಬ ಕಡಿಮೆ ಮಕ್ಕಳನ್ನು ತೆಗೆದುಕೊಂಡು ವಿಶೇಷವಾದ ಕಾಳಜಿ ವಹಿಸಿ ನಾವಿಲ್ಲಿ ಮಾಡ್ತೀವಿ. ಸೊ ಬಹಳ ವಿಶೇಷ ಜ್ಞಾನಚೇತನ ವಿದ್ಯಾಕೇಂದ್ರದ ವಿಶೇಷ ಏನು ಅಂದರೆ, ತುಂಬ ಜಾಸ್ತಿ ಯೂಸಾಗಿ ಮಕ್ಕಳನ್ನು ತೆಗೆದುಕೊಳ್ಳೋದಿಲ್ಲ, ಕಡಿಮೆ ಸಂಖ್ಯೆ ಮಕ್ಕಳು ಇರ್ತಾರೆ. ಪರ್ಸ್ನಲ್ ಅಟೆನ್ಷನ್ ಸಲುವಾಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಯೋಜನವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳಿ ತಮ್ಮನಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಧನ್ಯವಾದ ವಿಡಿಯೋನ ನೋಡಿದ್ದಕ್ಕಾಗಿ. ಮತ್ತು ಈ ಮಾಹಿತಿಯನ್ನು ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ. ನಮ್ಮ ಡೆಮೋ ಕ್ಲಾಸು, ಇಂಟ್ರಾಕ್ಷನ್ ಸೆಷನ್ಗಳಲ್ಲಿ ಮತ್ತೊಂದು ಸಾರಿ ಭಾಗವಹಿಸಿರಿ. ಮತ್ತು ಏನಾದರೂ ಇತ್ತು ಅಂದರೆ ನೇರವಾಗಿ ಕರೆ ಮಾಡಿ ಕೂಡ ನೀವು ಮಾಹಿತಿಯನ್ನು ಪಡಿಬೋದು. ಅಪ್ಕಮಿಂಗ್ ಬ್ಯಾಚಸ್ ಲಿಸ್ಟು ನಿಮಗೆ ಕಳಿಸ್ಕೊಡ್ತಾರೆ, ಯಾರಾದರೂ ಇಚ್ಛೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಶೆಡ್ಯೂಲನ್ನು ಗಮನಿಸ್ಕೊಂಡು ಅಲ್ಲಿ ಇನ್ವಾಲ್ವ್ ಆಗಿ. ಧನ್ಯವಾದ. ಎಲ್ರಿಗೂ ಕೂಡ ನಮಸ್ಕಾರ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ.